ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲನ್ ಮಸ್ಕ್ ಈ ಶತಮಾನದ ಅತ್ಯಂತ ಆಂಬಿಷಿಯಸ್ ಮನುಷ್ಯ. ಇಷ್ಟು ದಿನ ಎಲನ್ ಮಸ್ಕ್ ಅಂದ್ರೆ ಸಾಕು ನಮ್ಗೆಲ್ಲ ತಟ್ಟಂತ ನೆನಪಾಗ್ತಾ ಇದ್ದಿದ್ದು ಮಂಗಳ ಗ್ರಹ. ಯಾಕಂದ್ರೆ ನನ್ನ ಜೀವನದ ಒಂದೇ ಒಂದು ಗುರಿ ಮಾರ್ಸ್. ನಾನು ಸಾಯೋದಿದ್ರೆ ಅದು ಮಂಗಳ ಗ್ರಹದ ಮೇಲೆಯೇ ಸಾಯ್ಬೇಕು ಅಂತ ಮಸ್ಕ್ ಎಷ್ಟೋ ಸಲ ಹೇಳಿದ್ದಾರೆ. ಕಳೆದ 20 ವರ್ಷಗಳಿಂದ ಅವರ ಸ್ಪೇಸ್ ಎಕ್ಸ್ ಕಂಪನಿ ರಾತ್ರಿ ಹಗಲು ಕೆಲಸ ಮಾಡ್ತಿರೋದೇ ಮನುಷ್ಯನನ್ನ ಮಂಗಳ ಗ್ರಹಕ್ಕೆ ಕಳಿಸೋದಕ್ಕೆ. ಆದ್ರೆ ಈಗ ಮಸ್ಕ್ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಅವರ ಪ್ಲಾನ್ ಪೂರ್ತಿ ಚೇಂಜ್ ಆಗಿದೆ. ಮಂಗಳ ಗ್ರಹ ಆಮೇಲೆ ಮೊದಲು ಚಂದ್ರನ ಮೇಲೆ ಮನೆ ಮಾಡೋಣ ಅಂತ ಮಸ್ಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಷ್ಟೇ ಅಲ್ಲ, ಕೇವಲ 10 ವರ್ಷದಲ್ಲಿ ಚಂದ್ರನ ಮೇಲೆ ಒಂದು ಸೆಲ್ಫ್ ಗ್ರೋವಿಂಗ್ ಸಿಟಿ ಅಂದ್ರೆ ತಂತಾನೆ ಬೆಳೆಯುವ ನಗರವನ್ನ ನಿರ್ಮಾಣ ಮಾಡ್ತೀನಿ ಅಂತ ಶಪಥ ಮಾಡಿದ್ದಾರೆ. ಅರೆ, ಇದೇನಿದು ಹೊಸ ಕತೆ? ಇಷ್ಟು ವರ್ಷ ಮಂಗಳ ಅಂತಿದ್ದವರು ಈಗ ಚಂದ್ರನ ಮೇಲೆ ರಿಯಲ್ ಎಸ್ಟೇಟ್ ಮಾಡುವ ಮಾತ್ಯಾಕ್ ಆಡ್ತಿದ್ದಾರೆ? ಅಸಲಿಗೆ ಏನಿದು ಸೆಲ್ಫ್ ಗ್ರೋವಿಂಗ್ ಸಿಟಿ? ಇಟ್ಟಿಗೆ ಸಿಮೆಂಟ್ ಮೇಸ್ತ್ರಿ ಇಲ್ಲದೆ ಚಂದ್ರನ ಮೇಲೆ ಸಿಟಿ ಕಟ್ಟೋದು ಹೇಗೆ? ಮಸ್ಕ್ ಹೇಳ್ತಿರೋದು ನಿಜಾನಾ ಅಥವಾ ಇದು ಕೂಡ ಅವರ ಮಾರ್ಕೆಟಿಂಗ್ ಗಿಮಿಕ್ಕ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮೊದಲೇದಾಗಿ ಮಸ್ಕ್ ಅವರ ಈ ದಿಢೀರ್ ಬದಲಾವಣೆಗೆ ಕಾರಣ ಏನು ಅಂತ ನೋಡೋಣ. ಎಲನ್ ಮಸ್ಕ್ ಇತ್ತೀಚೆಗೆ ಪಾಡ್ಕಾಸ್ಟ್ ಒಂದರಲ್ಲಿ ಕಾಣಿಸಿಕೊಂಡಿದ್ರು. ಅಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಒಂದು ಲೆಕ್ಕಾಚಾರವನ್ನ ಮುಂದಿಟ್ಟಿದ್ದಾರೆ. ಅವರ ಪ್ರಕಾರ ಮಂಗಳ ಗ್ರಹದ ಮೇಲೆ ಮನುಷ್ಯ ಸ್ವತಂತ್ರ್ಯವಾಗಿ ಬದುಕುವಂತಹ ತನ್ನಷ್ಟಕ್ಕೆ ತಾನೇ ಬೆಳೆಯುವ ನಗರ ಕಟ್ಟಬೇಕು ಅಂದ್ರು ಸದ್ಯದ ಪರಿಸ್ಥಿತಿಯಲ್ಲಿ ಕನಿಷ್ಠ 20 ವರ್ಷಕ್ಕೂ ಹೆಚ್ಚು ಸಮಯ ಬೇಕು. ಯಾಕಂದ್ರೆ ಮಂಗಳ ಗ್ರಹಕ್ಕೆ ಹೋಗೋದು ಬರೋದು ತುಂಬಾನೇ ದೀರ್ಘವಾದ ಪ್ರಕ್ರಿಯೆ. ಆದ್ರೆ ಅದೇ ಕೆಲಸವನ್ನ ಚಂದ್ರನ ಮೇಲೆ ಕೇವಲ 10 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲೇ ಮಾಡಿ ಮುಗಿಸಬಹುದು ಅಂತ ಮಸ್ಕ್ ಚಾಲೆಂಜ್ ಹಾಕಿದ್ರು. ಅವರೇ ಹೇಳುವ ಪ್ರಕಾರ ನಮಗೆ ಮಂಗಳ ಗ್ರಹದ ಕನಸಿದೆ, ಆದರೆ ಅದಕ್ಕೂ ಮೊದಲು ಮಾನವ ಸಂತತಿಗೆ ಒಂದು ಅರ್ಜೆಂಟ್ ಬ್ಯಾಕಪ್ ಬೇಕು. ಅದಕ್ಕೆ ಚಂದ್ರನೇ ಬೆಸ್ಟ್. ಅಲ್ಲಿಗೆ ಹೋಗೋದಕ್ಕೆ ಹೆಚ್ಚು ಕಾಯ್ಬೇಕಾಗಿಲ್ಲ, ಯಾವಾಗ ಬೇಕಾದರೂ ರಾಕೆಟ್ ಲಾಂಚ್ ಮಾಡಬಹುದು. ಹಾಗಾಗಿ ಸ್ಪೇಸ್ ಎಕ್ಸ್ ಈಗ ಚಂದ್ರನ ಮೇಲೆಯೇ ಫೋಕಸ್ ಮಾಡ್ತಿದೆ ಅಂತ ಮಸ್ಕ್ ಹೇಳ್ತಿದ್ದಾರೆ. ಈ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಕೂಡ ಆಗ್ತಿವೆ. ಯಾಕಂದ್ರೆ ಸ್ಪೇಸ್ ಎಕ್ಸ್ ಹುಟ್ಟಾಕಿದ ದಿನದಿಂದಲೂ ಮಸ್ಕ್ಗೆ ಇದ್ದಿದ್ದು ಒಂದೇ ಟಾರ್ಗೆಟ್, ಅದು ಮಿಷನ್ ಮಂಗಲ್. ಆದ್ರೆ ಈಗ ಸಮಯ ಹಾಗೂ ದೂರದ ಕಾರಣ ಕೊಟ್ಟು ಮಸ್ಕ್ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಇಲ್ಲೊಂದಷ್ಟು ವೈಜ್ಞಾನಿಕ ವಿಚಾರಗಳನ್ನ ನೋಡ್ಲೇಬೇಕು. ಮಂಗಳ ಗ್ರಹ ನಮ್ಮ ಭೂಮಿಯಿಂದ ಸುಮಾರು 22 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಯಾವಾಗಂದ್ರೆ ಆವಾಗ ರಾಕೆಟ್ ಬಿಡೋದಕ್ಕೆ ಆಗೋದಿಲ್ಲ. ಭೂಮಿ ಮತ್ತು ಮಂಗಳ ಗ್ರಹ ಸೂರ್ಯನ ಸುತ್ತುತ್ತಾ ಒಂದೇ ನೇರಕ್ಕೆ ಬರಬೇಕು. ಆ ಸಂದರ್ಭ ಬರೋದು ಪ್ರತಿ 26 ತಿಂಗಳಿಗೆ ಒಮ್ಮೆ ಮಾತ್ರ. ಅಂದ್ರೆ ಹೆಚ್ಚು ಕಮ್ಮಿ 2 ವರ್ಷಕ್ಕೊಮ್ಮೆ ಮಾತ್ರ ಲಾಂಚ್ ವಿಂಡೋ ಸಿಗುತ್ತೆ. ಜೊತೆಗೆ ನಾವು ಆ ಟೈಮಿಗೆ ಸರಿಯಾಗಿ ಪ್ಲಾನ್ ಮಾಡಿಕೊಂಡು ರಾಕೆಟ್ ಲಾಂಚ್ ಮಾಡಿದ್ರೂ ರಾಕೆಟ್ ಮಂಗಳನ ಕಕ್ಷೆಗೆ ಹೋಗಿ ತಲುಪೋದಕ್ಕೆ ಕನಿಷ್ಠ 6 ತಿಂಗಳು ಬೇಕು. ಇದು ಬರೀ ರಾಕೆಟ್ಗೆ ತಗುಲುವ ಸಮಯ ಅಷ್ಟೇ ಅಲ್ಲ, ಭೂಮಿಯಿಂದ ಒಂದು ಸಿಗ್ನಲ್ ಕಳಿಸಿದ್ರೂ ಅದು ಹೋಗಿ ತಲುಪಿ ವಾಪಸ್ ರಿಪ್ಲೈ ಬರೋದಕ್ಕೆ ಕನಿಷ್ಠ 40 ನಿಮಿಷ ಆಗುತ್ತೆ. ಹಾಗಾಗಿ ಏನಾದರೂ ಎಮರ್ಜೆನ್ಸಿ ಬಂದ್ರೆ ಭೂಮಿಯಿಂದ ಇಮಿಡಿಯೇಟ್ ಆಗಿ ಸಹಾಯ ಹೋಗೋದು ಕೂಡ ಅಸಾಧ್ಯ. ಆದರೆ ಚಂದ್ರ ಹಾಗಿಲ್ಲ. ಚಂದ್ರ ನಮ್ಮ ಪಕ್ಕದ ಮನೆ ಇದ್ದ ಹಾಗೆ. ಕೇವಲ 3 ದಿನದಲ್ಲಿ ರಾಕೆಟ್ ಅಲ್ಲಿಗೆ ಹೋಗಿ ಇಳಿಯುತ್ತೆ. ಪ್ರತಿ 10 ದಿನಕ್ಕೊಮ್ಮೆ ಒಂದೊಂದು ರಾಕೆಟ್ ಲಾಂಚ್ ಮಾಡಬಹುದು. ಏನಾದರೂ ಪ್ರಾಬ್ಲಮ್ ಇದ್ರೆ ತಕ್ಷಣ ವಾಪಸ್ ಬರೋದಕ್ಕೆ ದಾರಿ ಇದೆ. ಸೊ ಮಸ್ಕ್ ಹೇಳ್ತಿರೋದು ಸಿಂಪಲ್ ಲಾಜಿಕ್. ಮಂಗಳ ಗ್ರಹದ ಮೇಲೆ ಸಿಟಿ ಕಟ್ಟೋದಕ್ಕೆ 20 ವರ್ಷ ಬೇಕಾಗುತ್ತೆ. ಆದ್ರೆ ಅದೇ ಸಂಪನ್ಮೂಲಗಳನ್ನ ಬಳಸಿಕೊಂಡು ಚಂದ್ರನ ಮೇಲೆ 10 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಸಿಟಿ ಕಟ್ಟಬಹುದು. ಹಾಗಾಗಿ ಮನುಷ್ಯ ಸಂತತಿಗೆ ಒಂದು ಬ್ಯಾಕಪ್ ಬೇಕು ಅಂದ್ರೆ ಚಂದ್ರನೇ ಫಾಸ್ಟೆಸ್ಟ್ ಮತ್ತು ಸೇಫೆಸ್ಟ್ ಆಪ್ಷನ್. ಈಗ ಬರೋಣ ಇವತ್ತಿನ ಮೇನ್ ವಿಚಾರಕ್ಕೆ. ಏನಿದು ಸೆಲ್ಫ್ ಗ್ರೋಯಿಂಗ್ ಸಿಟಿ? ಏನಿದು ಸೆಲ್ಫ್ ಗ್ರೋವಿಂಗ್ ಸಿಟಿ? ನಗರ ಅಂದ್ರೆ ನಮ್ಗೆ ಗೊತ್ತು, ದೊಡ್ಡ ರಸ್ತೆ, ಸೇತುವೆ, ಕಟ್ಟಡ, ಪಾರ್ಕ್ಗಳು, ರೆಸಿಡೆನ್ಷಿಯಲ್ ಏರಿಯಾ, ಸಾವಿರಾರು ವಾಹನ. ಇದು ನಮ್ಮ ನಗರದ ಕಲ್ಪನೆ. ಜೊತೆಗೆ ಅದನ್ನೆಲ್ಲ ಕಟ್ಟೋದಕ್ಕೆ ಮನುಷ್ಯ ಹಾಗೂ ದೊಡ್ಡ ಮಷಿನ್ಗಳು ಬೇಕು. ಆದ್ರೆ ಉಸಿರಾಡೋದಕ್ಕೆ ವಾತಾವರಣನೇ ಇಲ್ದಿರುವ ಚಂದ್ರನ ಮೇಲೆ ಅಥವಾ ಮಂಗಳನ ಮೇಲೆ ಸಿಟಿ ಕಟ್ಟೋದು ಹೇಗೆ? ಅದರಲ್ಲೂ ಸೆಲ್ಫ್ ಗ್ರೋವಿಂಗ್ ಸಿಟಿ ಅಂದ್ರೆ ತಂತಾನೆ ಬೆಳೆಯುವ ನಗರ. ಅದು ಹೇಗೆ ಒಂದು ನಗರ ತಂತಾನೆ ಬೆಳೆಯೋದಕ್ಕೆ ಸಾಧ್ಯ? ಇದರ ಹಿಂದಿರೋದು ಒಂದು ಅದ್ಭುತವಾದ ಟೆಕ್ನಾಲಜಿ. ಅದರ ಹೆಸರು ISRU, ಇನ್ ಸಿಟು ರಿಸೋರ್ಸ್ ಯುಟಿಲೈಸೇಷನ್. ಅಂದ್ರೆ ಸರಳ ಕನ್ನಡದಲ್ಲಿ ಸ್ಥಳೀಯ ಸಂಪನ್ಮೂಲಗಳ ಬಳಕೆ. ಈಗ ನೋಡಿ, ಭೂಮಿಯಿಂದ ನಾವು ಮನೆ ಕಟ್ಟೋದಕ್ಕೆ ಬೇಕಾದ ಇಟ್ಟಿಗೆ, ಮರಳು, ಸಿಮೆಂಟ್, ನೀರು ಎಲ್ಲವನ್ನ ರಾಕೆಟ್ ನಲ್ಲಿ ತುಂಬಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ 1 ಲೀಟರ್ ನೀರನ್ನ ಚಂದ್ರನಿಗೆ ಕಳಿಸುವ ಖರ್ಚು
ಲಕ್ಷಾಂತರ ರೂಪಾಯಿ ಆಗುತ್ತೆ. ಹಾಗಿದ್ರೆ ಚಂದ್ರನ ಮೇಲೆ ಮನೆ ಕಟ್ಟೋದು ಹೇಗೆ? ಇಲ್ಲಿ ಮಸ್ಕ್ ಅವರ ಮಾಸ್ಟರ್ ಪ್ಲಾನ್ ವರ್ಕ್ ಆಗುತ್ತೆ. ಅದೇ ರೋಬೋಟಿಕ್ಸ್ ಮತ್ತು 3D ಪ್ರಿಂಟಿಂಗ್. ಮನುಷ್ಯರು ಚಂದ್ರನ ಮೇಲೆ ಕಾಲಿಡೋದಕ್ಕೆ ಮುಂಚೆ ಸ್ಪೇಸ್ ಎಕ್ಸ್ ಕಂಪನಿ ಅಲ್ಲಿಗೆ ತನ್ನ ಬೃಹತ್ ಸ್ಟಾರ್ ಶಿಪ್ ರಾಕೆಟ್ಗಳನ್ನು ಕಳಿಸುತ್ತೆ. ಅದರಲ್ಲಿ ಮನುಷ್ಯರು ಇರೋದಿಲ್ಲ, ಬರೀ ರೋಬೋಟ್ಗಳು ಮತ್ತು ಮಷಿನ್ಗಳು ಇರುತ್ತವೆ. ಈ ರೋಬೋಟ್ಗಳು ಅಲ್ಲಿಳಿದ ತಕ್ಷಣ ಕೆಲಸ ಶುರು ಮಾಡ್ತಾವೆ. ಅವು ಚಂದ್ರನ ಮೇಲಿರುವ ಮಣ್ಣು, ಕಲ್ಲು ಮತ್ತು ಧೂಳನ್ನೇ ಬಳಸಿಕೊಳ್ಳುತ್ತವೆ. ಇವುಗಳನ್ನ ವಿಜ್ಞಾನಿಗಳು ರೆಗೋಲಿತ್ ಅಂತ ಕರೀತಾರೆ. ಈ ರೆಗೋಲಿತ್ ಅನ್ನೋದು ಸಿಮೆಂಟ್ಗಿಂತ ಸ್ಟ್ರಾಂಗ್ ಆಗಿರುತ್ತೆ. ರೋಬೋಟ್ಗಳು ಈ ಮಣ್ಣನ್ನ ಕರಗಿಸಿ ಅಥವಾ ಕೆಮಿಕಲ್ ಹಾಕಿ ಗಟ್ಟಿ ಮಾಡಿ ಅದರಿಂದ ಇಟ್ಟಿಗೆಗಳನ್ನ ರೆಡಿ ಮಾಡ್ತಾವೆ. ನಂತರ ದೈತ್ಯಾಕಾರದ 3D ಪ್ರಿಂಟರ್ಗಳು ಒಂದರ ಮೇಲೊಂದು ಲೇಯರ್ ಹಾಕಿ ಬಿಲ್ಡಿಂಗ್ಗಳನ್ನ ಕಟ್ಟುತ್ತವೆ. ಇಲ್ಲಿ ಸೆಲ್ಫ್ ಗ್ರೋಯಿಂಗ್ ಅಂದ್ರೆ ಏನ್ ಗೊತ್ತಾ? ಮೊದಲು ಹೋದ ರೋಬೋಟ್ಗಳು ಒಂದು ಚಿಕ್ಕ ಫ್ಯಾಕ್ಟರಿ ಕಟ್ಟುತ್ತವೆ. ಆ ಫ್ಯಾಕ್ಟರಿ ಏನ್ ಮಾಡುತ್ತೆ? ಅದು ಸೋಲಾರ್ ಪ್ಯಾನಲ್ ಮತ್ತು ಇನ್ನೂ ಹೊಸ ರೋಬೋಟ್ಗಳ ಬಿಡಿ ಭಾಗಗಳನ್ನ ತಯಾರು ಮಾಡುತ್ತೆ. ಆ ಬಿಡಿ ಭಾಗಗಳಿಂದ ಹೊಸ ರೋಬೋಟ್ಗಳು ಹುಟ್ಕೊಂಡು ಮತ್ತೊಂದು ಹೊಸ ಫ್ಯಾಕ್ಟರಿ ಕಟ್ಟುತ್ತವೆ. ಹೀಗೆ 1ರಿಂದ 2, 2ರಿಂದ 4 ಹೀಗೆ ಆ ನಗರ ತಂತಾನೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಇದು ಕೇಳೋಕೆ ಸೈನ್ಸ್ ಫಿಕ್ಷನ್ ಸಿನಿಮಾ ತರ ಇದ್ರು ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸೀರಿಯಸ್ ಆಗಿ ವರ್ಕ್ ಮಾಡ್ತಿರುವ ಟೆಕ್ನಾಲಜಿ ಇದು. ಈ ಪ್ಲಾನ್ ಏನೋ ಬೊಂಬಾಟ ಆಗಿದೆ, ಆದ್ರೆ ರಿಯಾಲಿಟಿ ಚಂದ್ರ ಅಂದ್ರೆ ನಾವು ಅಂದುಕೊಂಡಷ್ಟು ಕೂಲ್ ಜಾಗ ಅಲ್ಲ. ಅಲ್ಲಿ ಬದುಕೋದು ಅಂದ್ರೆ ನರಕದಲ್ಲಿ ಬದುಕಿದ ಹಾಗೆ. ಚಂದ್ರನ ಮೇಲೆ ಮುಖ್ಯವಾಗಿ 3 ದೊಡ್ಡ ಶತ್ರುಗಳಿದ್ದಾರೆ. ನಂಬರ್ 1 ರೇಡಿಯೇಷನ್. ಭೂಮಿಗೆ ಓಝೋನ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಗಳ ರಕ್ಷಣೆ ಇದೆ. ಅವು ಸೂರ್ಯನಿಂದ ಬರುವ ಅಪಾಯಕಾರಿ ಕಿರಣಗಳನ್ನ ತಡೆಯುತ್ತವೆ. ಆದರೆ ಚಂದ್ರನಿಗೆ ಈ ರಕ್ಷಣೆ ಇಲ್ಲ. ಅಲ್ಲಿ ನಿಂತರೆ ಡೈರೆಕ್ಟ್ ಕ್ಯಾನ್ಸರ್ ಬರುವ ರೇಡಿಯೇಷನ್ ಮೈ ಮೇಲೆ ಬೀಳುತ್ತೆ. ನಂಬರ್ 2 ಉಲ್ಕೆಗಳು. ಸಣ್ಣ ಸಣ್ಣ ಕಲ್ಲುಗಳು ಗುಂಡಿನ ವೇಗದಲ್ಲಿ ಬಂದು ಯಾವಾಗ್ಲೂ ಚಂದ್ರನ ನೆಲಕ್ಕೆ ಅಪ್ಪಳಿಸ್ತಾ ಇರುತ್ತವೆ. ನಂಬರ್ 3 ತಾಪಮಾನ. ಹಗಲಲ್ಲಿ ಕುದಿಯುವ ಬಿಸಿಲು, ರಾತ್ರಿ ಆದರೆ -ಡಿಗ್ರಿ ಚಳಿ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಮಸ್ಕ್ ಸಿಟಿ ಹೇಗಿರುತ್ತೆ? ನಾವು ಸಿನಿಮಾಗಳಲ್ಲಿ ನೋಡುವ ಹಾಗೆ ಗಾಜಿನ ಡೋಮ್ ಹಾಕೊಂಡು ಅದರ ಅಡಿಯಲ್ಲಿ ಆರಾಮವಾಗಿ ಇರೋದಕ್ಕೆ ಆಗೋದಿಲ್ಲ. ಅದಕ್ಕೆ ವಿಜ್ಞಾನಿಗಳು ಕಂಡು ಹಿಡಿದಿರುವ ದಾರಿ ಲಾವಾ ಟ್ಯೂಬ್ಸ್. ಲಾವಾ ಟ್ಯೂಬ್ಸ್ ಅಂದ್ರೆ ಕೋಟ್ಯಂತರ ವರ್ಷಗಳ ಹಿಂದೆ ಚಂದ್ರನ ಅಗ್ನಿ ಪರ್ವತಗಳು ಸ್ಫೋಟಗೊಂಡಾಗ ಸೃಷ್ಟಿಯಾದ ಬೃಹತ್ ಸುರಂಗಗಳು. ಇವು ನೆಲದ ಅಡಿಯಲ್ಲಿ ಇವೆ. ಈ ಸುರಂಗಗಳು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಒಂದೊಂದು ಸುರಂಗದ ಒಳಗೆ ಇಡೀ ಬೆಂಗಳೂರಿನಂತಹ ಸಿಟಿಯನ್ನೇ ಕೂರಿಸಬಹುದು. ಮಸ್ಕ್ ಪ್ಲಾನ್ ಪ್ರಕಾರ ಚಂದ್ರನ ಮೇಲೆ ಮನೆ ಕಟ್ಟೋದಕ್ಕಿಂತ ಈ ಸುರಂಗದ ಒಳಗೆ ಮನೆ ಕಟ್ಟೋದು ಸೇಫ್. ಅಲ್ಲಿ ರೇಡಿಯೇಷನ್ ಕಡಿಮೆ ಬರುತ್ತೆ, ಉಲ್ಕೆಗಳು ನೇರವಾಗಿ ಬೀಳಲ್ಲ. ಟೆಂಪರೇಚರ್ ಕೂಡ ಚಂದ್ರನ ಮೇಲ್ಮೈಗೆ ಹೋಲಿಸಿದ್ರೆ ಬಹಳ ಸ್ಟೇಬಲ್ ಆಗಿರುತ್ತೆ. ಹಾಗಾಗಿ ಈ ಟನಲ್ಗಳ ಒಳಗೆ ನಗರ ಕಟ್ಟೋದು ಇಲನ್ ಮಸ್ಕ್ರ ಪ್ಲಾನ್. ಅಥವಾ ನೆಲದ ಮೇಲೆಯೇ ಮನೆ ಕಟ್ಟೋದಾದ್ರೆ ಚಂದ್ರನ ಮಣ್ಣಿನಿಂದಲೇ ಸುಮಾರು 3ರಿಂದ 4 ಮೀಟರ್ ದಪ್ಪದ ಗೋಡೆಗಳನ್ನ ಕಟ್ಟಿ ಅದರೊಳಗೆ ಮನುಷ್ಯರು ವಾಸ ಮಾಡಬೇಕಾಗುತ್ತೆ. ಇದು ಬಹಳ ಕಾಂಪ್ಲಿಕೇಟೆಡ್ ಆಪ್ಷನ್. ವಿಷಯ ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ. ಚಂದ್ರನ ಮೇಲೆ ಸಿಟಿ ಕಟ್ಟೋದು ಹೊರಟಿರೋದು ಮಸ್ಕ್ ಮತ್ತು ಅಮೆರಿಕ ಮಾತ್ರ ಅಲ್ಲ. ಇಲ್ಲಿ ಭಾರಿ ಕಾಂಪಿಟೇಷನ್ ನಡೀತಾ ಇದೆ. ಇದನ್ನ ಸ್ಪೇಸ್ ರೇಸ್ 2.0 ಅಂತಲೇ ಕರೆಯಲಾಗ್ತಿದೆ. ಮುಖ್ಯವಾಗಿ ಚೀನಾ ತುಂಬಾನೇ ಅಗ್ರೆಸಿವ್ ಆಗಿ ಪ್ಲಾನ್ ಮಾಡಿದೆ. ರಷ್ಯಾದ ಜೊತೆ ಸೇರಿ ILRS ಅಂತ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡಿದೆ. 2030ರ ಹೊತ್ತಿಗೆ ಚೀನಾ ತನ್ನ ಗಗನಯಾತ್ರಿಗಳನ್ನ ಚಂದ್ರನ ಮೇಲೆ ಇಳಿಸುವ ಪ್ಲಾನ್ ಮಾಡಿದೆ. 2035ರ ಹೊತ್ತಿಗೆ ನ್ಯೂಕ್ಲಿಯರ್ ಪವರ್ ಬಳಸಿ ಚಂದ್ರನ ಮೇಲೆ ಪರ್ಮನೆಂಟ್ ಬೇಸ್ ರೆಡಿ ಮಾಡ್ತೀವಿ ಅಂತ ಚೀನಾ ತೊಡೆ ತಟ್ಟಿದೆ. ಇನ್ನೊಂದು ಕಡೆ ಅಮೆರಿಕಾದ ನಾಸಾ ಆರ್ಟೆಮಿಸ್ ಮಿಷನ್ ಮೂಲಕ ಮತ್ತೆ ಮನುಷ್ಯರನ್ನ ಚಂದ್ರನಿಗೆ ಕಳಿಸ್ತಾ ಇದೆ. ಇಲ್ಲಿ ಮಜಾ ಏನಂದ್ರೆ ನಾಸಾ ಮನುಷ್ಯರನ್ನ ಕಳಿಸೋದಕ್ಕೆ ಬಳಸ್ತಿರುವ ರಾಕೆಟ್ ಯಾವುದು ಗೊತ್ತಾ? ಅದೇ ಎಲನ್ ಮಸ್ಕ್ ಅವರ ಸ್ಟಾರ್ ಶಿಪ್. ಸೊ ಮಸ್ಕ್ ಪ್ಲಾನ್ ಮತ್ತು ನಾಸಾ ಪ್ಲಾನ್ ಒಂದಕ್ಕೊಂದು ಲಿಂಕ್ ಆಗಿದೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಇಲ್ಲಿ ಭಾರತ ಎಲ್ಲಿದೆ? ನಮ್ಮ ಇಸ್ರೋ ಕೂಡ ರೇಸ್ನಲ್ಲಿ ಹಿಂದೆ ಬಿದ್ದಿಲ್ಲ. ಚಂದ್ರಯಾನ 3ರ ಸಕ್ಸಸ್ ನಂತರ ಇಡೀ ಪ್ರಪಂಚ ಭಾರತದ ಕಡೆ ತಿರುಗಿ ನೋಡ್ತಿದೆ. ಈಗ ಇಸ್ರೋ ಚಂದ್ರಯಾನ 4ಗೆ ರೆಡಿ ಆಗ್ತಿದೆ. ಇದು ಹೋಗಿ ಸುಮ್ಮನೆ ಲ್ಯಾಂಡ್ ಆಗೋದಲ್ಲ, ಅಲ್ಲಿನ ಮಣ್ಣನ್ನ ತೆಗೆದುಕೊಂಡು ವಾಪಸ್ ಭೂಮಿಗೆ ಬರುತ್ತೆ. ಜೊತೆಗೆ ಭಾರತ ಅಮೆರಿಕಾದ ಆರ್ಟೆಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಹಾಗಾಗಿ ಭವಿಷ್ಯದಲ್ಲಿ ಮಸ್ಕ್ ಅಥವಾ ನಾಸಾ ಕಟ್ಟುವ ಸಿಟಿಯಲ್ಲಿ ನಮ್ಮ ಭಾರತದ ವಿಜ್ಞಾನಿಗಳು ಕೂಡ ಕೆಲಸ ಮಾಡುವ ದಿನ ದೂರ ಇಲ್ಲ. ಸೊ ಫೈನಲಿ ಪ್ರಶ್ನೆ ಇರೋದು ಟೈಮಿಂಗ್ ಬಗ್ಗೆ. ಮಸ್ಕ್ ಹೇಳಿದ ಹಾಗೆ 10 ವರ್ಷದಲ್ಲಿ ಇದೆಲ್ಲ ಸಾಧ್ಯನಾ? ರಿಯಾಲಿಟಿ ಚೆಕ್ ಮಾಡೋದಾದ್ರೆ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕಂಪನಿ ಮಾರ್ಚ್ 2027ರ ಹೊತ್ತಿಗೆ ಮೊದಲ ಸ್ಟಾರ್ ಶಿಪ್ ರಾಕೆಟ್ ಅನ್ನ ಚಂದ್ರನ ಮೇಲೆ ಲ್ಯಾಂಡ್ ಮಾಡುವ ಪ್ಲಾನ್ ಮಾಡಿದೆ. ಇದು ಅನ್ಮ್ಯಾನ್ಡ್ ಮಿಷನ್. ಇದು ಒಂದು ವೇಳೆ ಸಕ್ಸಸ್ ಆದ್ರೆ ಮುಂದಿನ 5ರಿಂದ 7 ವರ್ಷದಲ್ಲಿ ಮನುಷ್ಯರು ಚಂದ್ರನ ಮೇಲೆ ಇಳಿಯೋದು ಗ್ಯಾರಂಟಿ. ಅಲ್ಲಿಂದ ಮುಂದೆ ಹಂತ ಹಂತವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುವ ಸಾಧ್ಯತೆ ಇದೆ.
ಮಸ್ಕ್ ಹೇಳೋದು ಒಂದೇ ಮಾತು, ನಾವು ಭೂಮಿಯ ಮೇಲೆ ಹುಟ್ಟಿ ಭೂಮಿಯಲ್ಲೇ ಸಾಯುವ ಪ್ರಾಣಿಗಳಾಗಬಾರದು. ನಾವು ಮಲ್ಟಿ ಪ್ಲಾನೆಟರಿ ಸ್ಪೀಶೀಸ್ ಆಗಬೇಕು. ಅದಕ್ಕೆ ಮೊದಲನೇ ಮೆಟ್ಟಿಲು ಚಂದ್ರನ ಮೇಲೆ ಸಿಟಿ ಕಟ್ಟಿದ್ರೆ ಅಲ್ಲಿಂದ ಮಂಗಳ ಗ್ರಹಕ್ಕೆ ಹೋಗೋದು ಸುಲಭ. ಯಾಕಂದ್ರೆ ಚಂದ್ರನ ಮೇಲೆ ಗುರುತ್ವಾಕರ್ಷಣ ಬಲ ಕಡಿಮೆ ಇರೋದ್ರಿಂದ ಅಲ್ಲಿಂದ ದೊಡ್ಡ ದೊಡ್ಡ ರಾಕೆಟ್ಗಳನ್ನ ಲಾಂಚ್ ಮಾಡೋದಕ್ಕೆ ಕಡಿಮೆ ಇಂಧನ ಸಾಕು. ಒಟ್ನಲ್ಲಿ ರಾತ್ರಿ ಆಕಾಶ ನೋಡಿದಾಗ ಕಾಣುವ ಆ ಬಿಳಿ ಚಂದಿರ ಇನ್ಮುಂದೆ ಬರೀ ಕವಿತೆ ಬರೆಯೋದಕ್ಕೆ ಸೀಮಿತ ಆಗಿರಲ್ಲ, ಅದು ಮನುಷ್ಯನ ಮುಂದಿನ ಹೊಸ ವಿಳಾಸ ಆಗಲಿದೆ. ಮಸ್ಕ್ ಅವರ ಈ 10 ವರ್ಷದ ಡೆಡ್ಲೈನ್ ತುಂಬಾನೇ ಆಂಬಿಷಿಯಸ್ ಅಂತ ಅನಿಸಿದ್ರು. ನೆನಪಿಡಿ, ಎಲೆಕ್ಟ್ರಿಕಲ್ ಕಾರುಗಳು ವರ್ಕೌಟ್ ಆಗಲ್ಲ ಅಂದಾಗ, ರಾಕೆಟ್ ವಾಪಸ್ ಲ್ಯಾಂಡ್ ಮಾಡೋದಕ್ ಆಗಲ್ಲ ಅಂದಾಗ್ಲೂ ಮಸ್ಕ್ ಅದನ್ನ ಮಾಡಿ ತೋರಿಸಿದ್ರು. ಈಗ ಚಂದ್ರನ ಸರದಿ. ನಿಮ್ಗೇನನ್ಸುತ್ತೆ? ಮುಂದಿನ 10 ರಿಂದ 15 ವರ್ಷದಲ್ಲಿ ಚಂದ್ರನ ಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರುವಾಗುತ್ತಾ? ಮನುಷ್ಯರು ಹಾಲಿಡೇಗೆ ಅಂತ ಚಂದ್ರನಿಗೆ ಹೋಗುವ ಕಾಲ ಬರುತ್ತಾ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.